ನಮ್ಮನೆ ಹಿತ್ತು ಇವತ್ತು ಹೆಂಗಿದೆ ಅಂತ ತೋರಿಸ್ತೀನಿ. ಇದು ನಮ್ಮನೆ ಶಪ್ಪಿ. ಇವನು ಶಪ್ಪಿ ಭಾರಿ ತುಂಟ ಇವನು ನಮ್ಮನೆ ಶಪ್ಪಿ. ಎಲ್ಲರಿಗೂ ಹಲೋ ಹೇಳಮ್ಮ. ಹಲೋ. ನಮ್ಮನೆ ಹಿತ್ತಲು ತೋರಿಸ್ತೀನಿ. ಇದಿಷ್ಟು ನಮ್ಮನೆ ಹಿತ್ತಲು. ಈ ಸತಿ ಏನು ಅಂತಂದರೆ ಇದು ಅವಾಗವಾಗ ಬಿಡುತ್ತೆ, ಅವಾಗವಾಗ ಬಿಡಲ್ಲ. ಇಲ್ಲಿ ನೋಡಿ ತೋರಿಸ್ತೀನಿ. ಇದು ಯಾವಾಗಲಾರು ಒಂದು ಸತಿ ಬಿಡುತ್ತೆ. ಇದು ಹಲಸಿನಕಾಯಿ ಯಾವಾಗಲಾರು ಒಂದು ಸತಿ ಬಿಡುತ್ತೆ, ಆದರೆ ಈ ಸತಿ ಸುಮಾರು ಬಿಟ್ಟಿದೆ. ತೋರಿಸ್ತೀನಿ ನೋಡಿ. ನೋಡಿ ಅಲ್ಲಿ ನೋಡಿ ಸುಮಾರು ಬಿಟ್ಟಿದೆ ಅಲ್ಲ, ಎಷ್ಟೊಂದು ಬಿಟ್ಟಿದೆ. ಇದನ್ನು ನಾವು ಚಿಕ್ಕದನ್ನು ಹಲಸಿನ ಗುಜ್ಜು ಅಂತ ಹೇಳ್ತೀವಿ, ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ಸಪೋಟ ಬಿಟ್ಟಿದೆ. ಸಪೋಟ ಇದೆ. ಇನ್ನು ಏನಂತಂದರೆ ಇದು ನೋಡಿ, ಇದು ಸಪೋಟ ಗಿಡ, ಇದು ಮಾವಿನ ಗಿಡ. ಈ ಮಾವಿನ ಗಿಡ ಇಲ್ಲಿ ನೋಡಿ, ಈ ಸತಿ ಇದು ಅಷ್ಟೇ ಆಫ್ ಸೀಸನ್. ಒಂದು ವರ್ಷ ಬಿಟ್ಟರೆ ಒಂದು ವರ್ಷ ಬಿಡಲ್ಲ. ಈ ಸತಿ ನೋಡಿ ತೋರಿಸ್ತೀನಿ. ನೋಡಿ ಮಾವಿನಕಾಯಿ ಈಗ ಇಲ್ಲಿ ಬಿಟ್ಟಿದೆ ನೋಡಿ, ಇಲ್ಲಿ ಬಿಟ್ಟಿದೆ ನೋಡಿ. ಈಗ ಇಲ್ಲಿ ಬಿಟ್ಟಿದೆ. ಕೈಗೆ ಸಿಗ್ತಾ ಇಲ್ಲ, ಎಲ್ಲ ಕೈಗೆ ಸಿಗ್ತಾ. ಇಲ್ಲಿ ನೋಡಿ ಆಯಿತಾ, ಇಲ್ಲಿ ಬಿಟ್ಟಿದೆ. ಆಮೇಲೆ ಇನ್ನೊಂದು ತೋರಿಸ್ತೀನಿ ನಿಮಗೆ. ಇದು 7 ಸುತ್ತಿನ ಮಲ್ಲಿಗೆ ಬಿಟ್ಟಿದೆ ನೋಡಿ, ಆಯಿತಾ. ಆಮೇಲೆ ನಾವು ಕರಿಬೇವು ಕೊಳ್ಳಲ್ಲ, ಫುಲ್ಲು ಕರಿಬೇವು ಗಿಡ ನೋಡಿ, ಫುಲ್ಲು ಕರಿಬೇವು ಎಲ್ಲ, ಫುಲ್ಲು ಕರಿಬೇವು ಗಿಡ ಇದು, ಫುಲ್ಲು ಕರಿಬೇವು ಗಿಡ. ಇದೆಲ್ಲ ಆವಾಗವಾಗ ಎಲೆ ಬೀಳ್ತಾ ಇರುತ್ತೆ. ಎಲೆ ಬಿದ್ದಾಗ ನೋಡಿ ಈ ಥರ ಸುಡ್ತಾ ಇರುತ್ತೆ, ಹಿತ್ತಲಲ್ಲಿ ಈ ಥರ ಸುಟ್ಬಿಡುತ್ತಲ್ಲ, ಆಯಿತಾ. ಇದು ಇಷ್ಟು ದೊಡ್ಡ ಮರ. ಇದು 2 ತೆಂಗಿನ ಮರ ಇದೆ. 2 ತೆಂಗಿನ ಮರದಲ್ಲಿ ನಾವು ಕಾಯಿ ಬರುತ್ತೆ. 2 ತೆಂಗಿನ ಮರದಲ್ಲಿ ಕಾಯಿ ಬರುತ್ತೆ. ಅಲ್ಲಿ ಯಾರೋ ಕೂತಿದ್ದಾರೆ, ಬೆಕ್ಕು ಕೂತಿದೆ, ಏನು ಕೂತಿದೆ ಗೊತ್ತಿಲ್ಲ. ಅಲ್ಲಿ ಏನೋ ಕೂತಂಗಿದೆ ಅಲ್ಲ, ಇಲ್ಲ ಅಲ್ಲ, ಎಂತ ಕೂತಿಲ್ಲ. ತುಂಬ ಅಳಿಲಿರುತ್ತೆ ಮನೆಯಲ್ಲಿ, ತುಂಬ ಅಳಿಲು ಬರುತ್ತೆ. ಅಳಿಲಿಗೆ ಅಂತ ಒಂದು ಡಬ್ಬಿ ಮಾಡಿದೆ. ನಾವು ಬಿಸಿ ಬಿಸಿ ಅನ್ನ ಮಾಡಿದ ತಕ್ಷಣ ಅದಕ್ಕೆ ಬೆಳಗ್ಗೆ ತಿಂಡಿ ಮತ್ತು ಬಿಸಿ ಅನ್ನ ಎಲ್ಲ ಹಾಕುತ್ತೆ. ಇದನ್ನು ಮಾಡಿದೆ. ಮತ್ತು ಅಲ್ಲಿ ನೀರಿಟ್ಟಿರುತ್ತೆ, ನೀರು ಕುಡಿಯುತ್ತೆ. ಅಳಿಲು ಇವಾಗ ಬರ್ತವೆ, ಈಗ ಅಳಿಲು ಫುಲ್ಲು ಎಲ್ಲ ಗುಂಪಲ್ಲಿ ಬರ್ತವೆ. ಗುಂಪಲ್ಲಿ ಬಂದು ಎಲ್ಲ ತಿಂದು ಹೋಗ್ತವೆ, ಆಯಿತಾ. ಮತ್ತು ಏನಾದ್ರು ಹಿತ್ತಲಲ್ಲಿ ಏನಾರು ಇದ್ದರೆ ಮತ್ತೆ ತೋರಿಸ್ತೀನಿ, ಆಯಿತಾ.